ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಟೈಮ್ 11 ಗಂಟೆ 10 ನಿಮಿಷ ಆಗೈತೆ ನೋಡ್ರಿ. ಇನ್ನೂ ಮಲ್ಕೊಂಡಿಲ್ಲ. ಇವತ್ತು ಊಟ ಮಾಡಿಲ್ಲ. ಈಗ ಬಂದಿವ್ರಿ ಹಾಸ್ಪಿಟ್ಲಿಂದ. ಏನಾಗಿತ್ತು ಅಂದ್ರೆ ನಮ್ಮ ಸಮೂಗ 3:30 ನಾವು ವಾಮಿಟ್ ಚಲುವಾಗೈತೆ ನೋಡ್ರಿ. ಇನ್ನೂ ಹಂಗೆ ಕಾಡತ್ತಾರ, ಕಿರಿ ಮಾಡತ್ತಾರ. ಈಗ ಜಸ್ಟ್ ಮನೆಗೆ ಬಂದೇವ್ರಿ. ಬಂದ್ರು ಇನ್ನೂ ಹಂಗೆ ಕಿರಿ ಅಂತ ಮಾಡತ್ತಾರ ನೋಡ್ರಿ. ಆಕಿ ಮಲ್ಕೊಂಡಿದ್ರಿ 3 ಗಂಟೆಗೆ. ಊಟ ಸ್ವಲ್ಪ ಅನ್ನ ಉಣಿಸಿ ಮಲಗಿಸಿದಾರಿ. 3:30 ಎದ್ಲಕ್ಕಿ 7 ತೊಡಕಿಲ್ಲ ಹಂಗ ಉಲ್ಟಿ ಮಾಡ್ಕೊತಾನೆ ಎದ್ಲರಿ ಆಕಿ ಹಂಗ. ಮಧ್ಯಾಹ್ನದಾಗ 3:30 ಆಗಿತ್ರಿ. ಮಧ್ಯಾಹ್ನದಾಗ 3:30 ನಾನು 2 ಗಂಟೆಯಿಂದ ಡ್ಯೂಟಿಯಿಂದ ಬಂದ್ರಿ. 2 ಗಂಟೆಗೆ ಡ್ಯೂಟಿಯಿಂದ ಬಂದು ಒಂದು ಸ್ವಲ್ಪ ಊಟ ಮಾಡಿ ಒಂದು ಸ್ವಲ್ಪ ಮಕ್ಕೊಂಡ್ರಿ. ಈ 3:30 ಕೆದ್ರಿ ಹುಡುಗಿ ಎದ್ರತೆಗೆ ಏನಾತ್ರಿ ಅಂದ್ರೆ ಸಿಕ್ಕಾಪಟ್ಟಿ ಕಕ್ಕಾತ್ ಬಿಟ್ರಿ. ಕಕ್ಕುದನಕ್ಕೆಲ್ರಿ ಅನ್ನ ಉಣಿಸಿದ್ರಿ. ಮುಂಜಾನೆ ಆಕೈತಿ ಒಂದು ಸ್ವಲ್ಪ ತತ್ತಿ ತಿನ್ಸಿದ್ರಿ. ಹಿಂಗ ಸಿಕ್ಕಾಪಟ್ಟಿ ಕಕ್ಕೇಳ್ರಿ ನಾ ಈಗ ಅಂದ ಹಿಂಗ್ಯಾಕೆ ಕಕ್ಕೇಳ್ರಿ ಅಂತಂತಂದು ನಾ ಅಂದೆ ಒಂದು ಸ್ವಲ್ಪ ಹಂಗ ಇದಾಗೈತು, ಹೀಟ್ನಂಗೆ ಇದು ಆಗಿರ್ಬೋದು, ತತ್ತಿ ತಿನ್ಸಿ ಎಲ್ಲ ಏನು ಹೊಟ್ಟೆ ಸಾಪಾಗತ್ತೋ ಕಗ್ದಷ್ಟು ಹುಡುಗರು ಅಂತ ನಾ ಹೇಳಿದೆ. ಮಸ್ತ ಕಕ್ಕೇಳು ನಾನು ನೋಡಿದೆ 3:30 ಮಾಡಿದ್ಲಲ್ರಿ. ಹಂಗೆ ನಾನು ಏನಾಯ್ತು 4 ಗಂಟೆಗೆ ಹೋಗ್ಬೇಕಿತ್ತಲ್ರಿ. 4 ಗಂಟೆಗೆ ರೆಡಿಯಾಗಿ ನಾನು ಹೋದ್ರಿ. ಹೋಗಿ ಒಂದು 10 ನಿಮಿಷಕ್ಕೆ ಪਹੁಂಚಾದ್ರಿ. ಇಲ್ರಿ ಮತ್ತೊಮ್ಮೆ ಆಕಿ ಹಿಂಗೆ ಭಾಳ ಮೀಟಿಂಗ್ ಮಾಡ್ಕೊತಾಳ ಅಂತ. ಇವ್ರು ಆದ್ರೂ ನಂಗೆ ಇರ್ಲಿ ತಗೋ ಮಾಡ್ದ ಹುಡುಗರು ನಡಿದೈತಿ ಅಂತಂದ್ರೆ. ಯಾಕಂದ್ರೆ ನಮ್ಮ ಆರ್ಮಿ ಡ್ಯೂಟಿ ಹಂಗಲ್ರಿ, ನಾವು ಹೋಗ್ಬೇಕ್ರಿ. ಯಾಕಂದ್ರೆ ಬಿಟ್ರು ನಡಿದಲ್ರಿ. ಆಮೇಲೆ ಹುಡುಗರು ಹಾಸ್ಪಿಟ್ಲ್ ಇಲ್ಲ ಅಂದ್ರೆ ಆಮೇಲೆ ನಾಳೆ ಮುಂಜಾನೆಕ್ಕೆಲ್ಲ ಅದಕ್ಕೆಲ್ಲ ಅಲ್ಲಿ ಪರ್ಮಿಷನ್ ತೊಗೊಂಡು ತೋರ್ಸಕ್ಕೆ ಹೋಗ್ಬೇಕು. ಹಿಂಗೆ ಇರೋದಲ್ರಿ. ಎಮರ್ಜೆನ್ಸಿ ಅಷ್ಟು ಎಮರ್ಜೆನ್ಸಿ ಇಲ್ಲ ಬಿಡ ಏನಂತೇಳಿ ನಾಳಿಂದೆ ಇಲ್ಲ ನೋಡು ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡ. 6:30 7 ಗಂಟೆ ಆತ್ರಿ. ಸಂಜೆ 7 ಗಂಟೆ ಆದ್ರೂ ಈಗ ಒಂದು 6 ದಿವಸ ಹುಡುಗಿ ವಾಮಿಟಿಂಗ್ ಭಾಳ ಮಾಡ್ಕೊಂಡಿದ್ರಿ. ಮಾಡ್ಕೊಂಡಿದ್ದ ಇವತ್ತು ಆತು. ಆಮೇಲೆ ನಾನು ವಾಮಿಟೇಷನ್ ಮಾಡ್ಕೊಂಡಿಲ್ರಿ. ವಾಮಿಟ್ ಮಾಡೋತ ಹಂಗ ತಲೆ ಕಣ್ಣು ಟೈಪ್ ತಿರುಗದಂಗ್ ಮಾಡೋದು. ನನಗರ ಸಿಕ್ಕಾಪಟ್ಟೆ ಹೆದ್ರಿಕೆ ಬರಾಕತ್ ಬಿಡತ್ರಿ. ಯಾರು ಹೆಲ್ಪಿಗ್ರ ಇಲ್ಲ, ನಾ ಒಬ್ಬೇಕದನ್ರಿ ಮನ್ಯಾಗ. ಆಗಿತ್ರಿ. ಅವಾಗ ಫೋನ್ ಚಲೋ ನೀ ಬರ್ತೀವೋ ಇಲ್ಲ ನಾನು ಟಾಟಾ ಇದು ಆಟೋ ರಿಕ್ಷಾ ಮಾಡ್ಕೊಂಡು ಹೋಗ್ಲೋ ಅಂತಂದು ನನಗೂ ಇದಾತ್ರಿ. ನಾನು ಅಲ್ಲಿ ಹೇಳಿ ನಮ್ಮ ಮಾರ್ಗದಲ್ಲಿ ಹೇಳಿ ಇಲ್ಲ ಬಾತ್ರಾಸ ಇದೆ ನಾ ಹೋಗ್ತೀನಿ ಸರ ಹಿಂಗೆ ಅಂತೇಳಿ ನಾ ಬನ್ರಿ. ಬರ್ತಾನೆ ಬರ್ಬಿಡ್ತಾರೆ. ಯಾಕಿಲ್ಲ ಹುಡುಗಿ ಭಾಳ ಇದಾಗಿತ್ತು. ಸೀರಿಯಸ್ ಐತಿ. ಯಾಕಪ್ಪ ಅಂದ್ರೆ 7 ಸತ ಹುಡುಗಿ ಕರ್ಕೊಂಡಂದ್ರೆ ಭಾಳ ಇದಾಗತ್ತೆ. ತ್ರಾಸ ಮಾಡಾಗ್ಬಿಡ್ತೈತಿ ಈಗಿಗೆ. ಆಮೇಲೆ ನಮ್ಗೆ ಬಡ ಇಲ್ಲ ಹಿಂಗ ನಡೀದಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಡ ಆರ್ಮಿ ಹಾಸ್ಪಿಟ್ಲಿಗೆ ಅಂತಂದೆ. ಆಯ್ತು ಅಂತೇಳಿ ಈಗ ರೆಡಿ ಆಗಿಬಿಟ್ಟಿದ್ರಿ. ಆರ್ಮಿ ಹಾಸ್ಪಿಟ್ಲಿಗೆ ಹೋದ್ರಿ. ಇಲ್ಲಿಂದ ಹೋಗೋಳಿಗೆ ಅಂದ್ರೆ ಒಂದು 7-15 ಆತ್ರಿ. ಅಂದ್ರೆ ಇಲ್ಲಿಂದ ಒಂದು 15 ನಿಮಿಷ ದಾರಿ ಐತ್ರಿ. ಅದು ಮೇನ್ ದೊಡ್ಡ ಹಾಸ್ಪಿಟ್ಲ್ ಹೇಳ್ತಾರೆ, ಅದು ದೂರ ಐತೆ. ಅದು ಇಲ್ಲಿ ನಾವು ಇಲ್ಲಿ ಸ್ವೀಪ್ ಹಾಸ್ಪಿಟ್ಲಿಗೆ ಹೋದ್ಬೇಕಂದ್ರೆ ಅವ್ರು ಡಾಕ್ಟರ್ ಹೋಗಿದ್ದಿಲ್ಲ. ಡಾಕ್ಟರ್ ಏನಿರ್ತಾರೆ ಈಗ ಇರೋದಿಲ್ಲ ಅಂತಂದ್ರೆ ಎಣ್ಣೆ ಅಂತಿರ್ತಾರೆ, ನರ್ಸಿಂಗ್ ಅಸಿಸ್ಟೆಂಟ್ ಅಂತಿರ್ತಾರೆ ನಮ್ಮ ಆರ್ಮಿ ಒಳಗೆ. ನೋಡ್ತಾ ಈಗ ಕಾಡೋದು ಬಿಡ ನನ್ನ ಮಗಳು. ಯಾಕಂದ್ರೆ ಪಾಪ ಅದು ಸಮಾಧಾನ ಆಗೋದ್ರಿ. ಈಗ ಅವರು ನೋಡ್ರಿ ಹಾಯ್ ಮೇಡಮು, ಹಾಯ್ ಮಾಡೋರಿಗೆ ಹಾಯ್, ನಾನು ಆರಾಮಾಗಿದ್ದೇನೆ ಸ್ವಲ್ಪ ಅಂತ ಹೇಳಮ್ಮು. ನೋಡಲ್ಲಿ ನನ್ನ ಚಾನಲ್ ನೋಡತ್ತಾರ ಅವರು. ಹಾಯ್ ನಾ ಆರಾಮಾಗಿದ್ದೇನೆ ಸ್ವಲ್ಪ ಅಂಕಲ್ ಆಂಟಿ ಅಂತ ಹೇಳಮ್ಮ. ಇಲ್ಲ ನೋಡ್ರಿ ಹಿಂಗೆ ಕಾಡೋದು ಬಿಟ್ಟಾಳೆ. ಯಾಕಂದ್ರೆ ಹಾಸ್ಪಿಟಲ್ ಒಳಗೆ ಹೋಗೋಣ. ಅವ್ರ ಫೀವರ್ ಚೆಕ್ ಮಾಡಿದ್ರ ಫೀವರ್ ಇತ್ರಿ, ಬಾಡಿ ಒಳಗೆ ಫೀವರ್ ಇತ್ರಿ. ಆಮೇಲೆ 102 ಫೀವರ್ ಇತ್ರಿ. ಅವಾಗ ಬೇರೆ ಏನಾರ ಸಿಂಪ್ಟಮ್ಸ್ ಪ್ಯಾರಾಸಿಟಮಾಲ್ ಸಿರಪ್ ಕೊಟ್ರಿ, ಪ್ಯಾರಾಸಿಟಮಾಲ್. ಆಮೇಲೆ ಅದನ್ನ ಹಾಕಿದ್ರಿ. ನೋಡ್ರಿ ಭಾಳ ಕಳೆದ್ ಬಿಟ್ರಿ ನಮ್ಮ ಮಗಳು. ಅದಕ್ಕೆ 10 5ರಿಂದ 6 ml ಹಾಕಂದ್ರೆ 5ರಿಂದ 6 ml ಹಾಕಿದ್ವಿ. ORS ನೀರು ಕುಡಿಸಿದ್ವಿ. ಅವಾಗ ಸ್ವಲ್ಪ ಪೌಂಡ ಇವ್ರಿದ್ರ ಕಡಿಮೆ ಆಯ್ತು. ಆಮೇಲೆ ಮಾಡಿದ್ವಿ ಅಲ್ಲೇ ಒಂದು ತಾಸು ಇಟ್ಕೊಂಡ್ರಮ್ಮನ. ತಾಸು ಯಾಕ್ರಿ 7:30 ಅವಾಗ ಹೋದಾರ. ಈಗ ಬಂದೇವಿ 11 ಆಯ್ತು ನೋಡ್ರಿ. ಮನೆ ಜಸ್ಟ್ ತಾಸು ಅಂದ್ರೆ ಒಳಗೆ ಎಮರ್ಜೆನ್ಸಿ ಇದ್ರೊಳಗೆ ಒಂದು ತಾಸು ಇಟ್ಕೊಂಡ್ರೆ ಆಮೇಲೆ ಬೇರೆ ಕಡೆ ಮತ್ತೆ ಬೆಡ್ರೊಳಗೆ ಇದು ಮಾಡಿ ಏನು ಮಾಡಿದ್ರೆ ಅಂದ್ರೆ ನಮ್ಮನ್ನ ಈಗ ಒಂದು 10 ನಿಮಿಷ ಬಂದಕ್ಕೆ ಯಾಕೆ ಈ ವಿಡಿಯೋ ಮಾಡಕತ್ತೇವಪ್ಪ ಅಂದ್ರೆ ಹಿಂಗೆ ಆರಾಮಿಲ್ಲಕ್ಕೆ ವಿಡಿಯೋ ಮಾಡತ್ತಾರ ಅಂತೇಳಿ ಅನ್ಕೋಬಾಡ್ರಿ. ಯಾಕಪ್ಪ ಅಂತಂದ್ರೆ ಬಿಸಿಲು ಟೈಮ್ ಜಾಸ್ತಿ ಐತಲ್ರಿ. ಹಿಂಗಾಗಿ ಅಲ್ಲೆಲ್ಲ ತೋರ್ಸ್ಕೊಂಬಂದಿದ್ದೆ ಕೈಯಲ್ಲಿ ಎಲ್ಲ ಕೊಡ್ಸ್ಕೊಸಿದ್ವಿ. ಈಗ ಮನೆಗೆ ಬಂದ್ವಿ. ನೋಡಿ ಟೈಮ್ ನಿಮ್ಗೆ ಹೋಗಿ 11:30 ಆತ್ರಿ. ಮತ್ತೀಗ ಯಾಕಪ್ಪ ರಾತ್ರಿ 11:30 ರೀ. ಈ ಸಂಜೆ ಮುಂದೆ 3:00 ವಾಮಿಟ್ ಶುರು ಹೋಗಿತ್ತು. ಈಗ ಸಂಜೆ ಮುಂದೆ 3:00 ಶುರು ಆಗಿತ್ತು. 7 ಗಂಟೆಗೆ ನಾನು ಡ್ಯೂಟಿ ಹತ್ರ ಬಂದು ಕರ್ಕೊಂಡು ಬಂದ್ರಿ. ಇವತ್ತು ಡ್ಯೂಟಿ ಮಾಪ್ ಇಲ್ಲ ಅಂತಂದ್ರೆ ಇವತ್ತು. ಯಾಕಂದ್ರೆ ಆರಾಮಿಲ್ಲ, ನೀ ಅಲ್ಲಿ ಚಂದ ನೋಡಪ್ಪ ಹುಡುಗಿ ಅಂತಂದ್ರೆ ನಿಮ್ಮ ಮಗಳು ನೋಡ್ಕೊಂಡ್ರೆ ಆಯ್ತು ಅಂತಂದೆ. ಅದಕ್ಕೆ ಈ ವಿಡಿಯೋ ನಿಮ್ಗೆ ಯಾಕೆ ಮಾಡತ್ತಾನಪ್ಪ ಅಂತ ಇಂಥ ಹೊತ್ತಿನಾಗ ಅಷ್ಟು ಹೊತ್ತಿನಾಗ ಈ ವಿಡಿಯೋ ಪಾಪ ಮಗಳಿಗೆ ಆರಾಮಿಲ್ಲಕ್ಕೂ ಯಾಕೆ ವಿಡಿಯೋ ಮಾಡತ್ತಾನೆ ನಿಮ್ಗೆ ಗೊತ್ತಾಗತ್ತಿಲ್ಲ ಅಂತ ಅನ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಮಕ್ಕಳ ಹಿಂಗಾಗಿ ನಾನು ಏನು ಮಾಡಿದೆ, ಇನ್ನೊಬ್ರಿಗೂ ಹಿಂಗೆ ಆಗಬಾರ್ದು. ಇನ್ನೊಬ್ಬ ಮಕ್ಳಿಗೆ ಹಿಂಗಾದರೂ ಏನು ಮಾಡಿರಪ್ಪ ಅಂದ್ರೆ ಕಾಯಕ್ಕೆ ಹೋಗ್ಬೇಡ್ರಿ. ಲಘುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬಿಸಿಲು ಟೈಮ್ ಭಾಳ ಐತ್ರಿ. ಸಿಕ್ಕಾಪಟ್ಟೆ ಬಿಸಿಲು ಐತಿ. ಇದ್ರೊಳಗೆ ತತ್ತಿ ಪತ್ತಿ ಏನು ತಿನ್ಸಕ್ಕೆ ಬಿಡ್ರಿ. ಆಕೆ ಹೇಳಿದ ಅದಕ್ಕೆ ಮುಂಜಾನೆ ಕದ್ದು ಏನೋ ತಿನ್ಸಿನ ಹುಡುಗಿ ಅಂತೇಳಿ ಆಕೆ ಅಂದ್ರಿ ನನಗೆ ಏನಂತಂದ್ರೆ
ಇಲ್ರಿ ನಾನು ತತ್ತಿ ಮಾಡಿ ತಿನ್ಸಿದ್ನಿ ರೀ ಹಿಂಗೆ ಅಂತಂದು ತತ್ತಿ ಹೆಂಗೆ ಕುದಿಸಿ ತಿನ್ಸಿದ್ದು ಏನು ಆಮ್ಲೆಟ್ ಹೆಂಗೆ ಮಾಡಿ ತಿನ್ಸಿದ್ದು ಆಮ್ಲೆಟ್ ಹೆಂಗೆ ಮಾಡಿ ತಿನ್ಸಿದ್ರಿ ಅಂತಂದು ನಾನು ಅದನ್ನ ಯಾಕೆ ಮಾಡಿ ತಿನ್ಸಕ್ಕೆ ಹೋಯ್ತಿ ಅದು ಸರಿ ಇರೋ ಈಗೆಲ್ಲ ಮೊದಲು ಅದ್ರೊಳಗೆ ಎಣ್ಣೆ ಔಷಧ ಹೋಗ್ತೈತಿ ಹುಡುಗರಿಗೆ ಅಷ್ಟು ಡೈಜೆಷನ್ ಆಗೋದಿಲ್ಲ ಈಗ ಏನಾಗುತ್ತೆ ಅಂದ್ರೆ ನನ್ನ ಮಗಳಿಗೆ ಡೈಜೆಷನ್ ಆಗಿರ್ರಿ ಕರೆಕ್ಟಾಗಿ ಡೈಜೆಷನ್ ಆಗಲಂಗಾಗಿ ಏನು ಮಾಡ್ಬಿಡುತ್ತೆ ಎಲ್ಲ ಉಲ್ಟಿ ಹೊಡ್ಕೊಂಡೆಲ್ಲ ಮಾಡಿ ಭಾಳ ತ್ರಾಸ ಆಗ್ಬಿಡ್ತದ್ರಿ ಒಂಥರ ಕಣ್ಣು ತಿರುಗಿದ್ಲಂತ ಅದಕ್ಕೆ ಯಾರಿಗೂ ದಯವಿಟ್ಟು ಯಾರ ಮಕ್ಕಳಿಗೆ ಆದರೂ ಅವ್ನು ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚಂದ ತೋರಿಸ್ಕೊಂಬರ್ರಿ ಯಾಕಂದ್ರೆ ಈಗಿನ ಬಿಸಿಲು ಟೈಮ್ ಒಳಗೆ ಜಾಸ್ತಿ ನೀರು ಕುಡಿಸ್ರಿ ತಂಪು ಪಾನಿಗಳನ್ನ ಕುಡಿಸ್ರಿ ತಂಪು ಪಾನಿಗಳು ನ್ಯಾಚುರಲ್ ರೀ ಮಜ್ಜಿಗೆ ಮಾಡಿ ಕುಡಿಸ್ರಿ ಮತ್ತು ಬೇರೆ ಏನರ ಇದಿರ್ತಾವಲ್ಲ ರೀ ಒಂಥರ ಮೊಸರಿನಂಗೆ ಇರುತ್ತೆ ಅದನ್ನು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಕುಡಿಸ್ರಿ ಯಾಕಪ್ಪ ಅಂತಂದ್ರೆ ಬೇರೆ ನ್ಯಾಚುರಲ್ ಕುಡಿಸ್ರಿ ಯಾಕಂತಂದ್ರೆ ಈ ಹೊರಗೆ ಸಾಫ್ಟ್ ಡ್ರಿಂಕ್ಸ್ ಒಳಗೆ ಇದ್ರೊಳಗೆ ಭಾಳ ಒಂದು ಮಿಕ್ಸ್ ಇರ್ತಾವೆ ಮತ್ತು ಹುಡುಗರು ಏನಕ್ಕವು ಹುಡುಗರು ನಮ್ದು ಏನೈತ್ರಿ ಈ ಒಂದು ವರ್ಷದ ಬೇಬಿ ಅಂದ್ರೆ ಈಕಿ ಹಿಂಗಾಗಿ ನಿಮ್ಗೆ ಹೇಳೋದು ಯಾರೋ ದಯವಿಟ್ಟು 1 ವರ್ಷ 2 ವರ್ಷ 3 ವರ್ಷ ಒಳಗೆ ಮಕ್ಕಳಿಗೆ ಏನೈತಲ್ಲ 3 ವರ್ಷ 3 ವರ್ಷದ ಒಳಗೆ ಮಕ್ಕಳಿಗೆ ಭಾಳ ಹುಷಾರಾಗಿ ನೋಡ್ಕೋಬೇಕ್ರಿ ನಾವು ಏನರ ಮಾಡಿದ್ವಿ ಅದು ಮಾಡಿದ್ವಿ ಅಂದ್ರೆ ಹುಡುಗರು ಎಲ್ಲ ಶರೀರ ಕೆಟ್ಟ ಹೋಗತಿ ಈಗ ನೋಡ್ರಿ ನಾನು ಹಿಂದೆ ಹೇಳತ್ತಿದ್ದೆ ನೀರು ಕುಡ್ಸ್ಕೊಂಬರಕ್ಕೆ ನೀರು ಕುಡ್ಸ್ಕೊಂಬಂದು ಇಲ್ಲಿ ನೋಡಿದ್ದ ಈಗ ಯಾರು ಮಕ್ಕೊಂಡಿಲ್ರಿ ರಾತ್ರಿ 11 ಆಯ್ತು ಆಕಿನ ಆಟಕ್ಕೆ ಹಚ್ಚರು ಮಕ್ಕಳ್ದ ಹಿಂಗೆ ಎತ್ಕೊಂಡು ನಿಂತು ಬಿಡಿದ್ರಿ ಯಾಕೆ ಹೇಳ್ರಿ ತಂದೆ ತಾಯಿಗೆ ಭಾಳ ಕಷ್ಟ ಆಗತ್ತಿ ಈಗ ಊಟನೂ ಸತ್ಯಕ್ಕೆ ಮಾಡಿಲ್ರಿ ನಾವು ಯಾಕಂತಂದ್ರೆ ಪಾಪಕ್ಕೆ ಆರಾಮಿಲ್ಲ ಮತ್ತು ತಮಗಾರ ಹೆಂಗೆ ಊಟ ಹೋಗುತ್ತೆ ಹೇಳ್ರಿ ಹಿಂಗಾಗಿ ಈಗ ಬಂದು ಏನು ಮಾಡ್ಕೊಂಡು ನೋಡ್ಬಿಡಂತೆ ಸುಮ್ಮನೆ ಆದ್ವಿ ಅಟ್ಟ ನೀರು ಕುಡಿದು ನಾವು ಸುಮ್ಮನೆ ಇದು ಮಾಡತ್ತೀವಿ ಯಾಕಿನ್ನ ಈಗ ರಂಸೋದು ಆಗತ್ತೇನ್ರಿ ಅಲ್ಲಿ ರಾತ್ರಿ ಪೂರ ಮಕ್ಕೊಂತಾಳೋ ಇರೋ ದೇವ್ರಿಗೆ ಗೊತ್ತು ನೋಡೋಣ್ರಿ ಏನಾಗತ್ತೆ ಅಂತೇಳಿ ನಾವು ವಾಮಿಟ್ ಅಂತ ಕಡಿಮೆ ಆಗೈತ್ರಿ ವಾಮಿಟ್ ಕಡಿಮೆ ಆಗೈತಿ ಏನಿಲ್ಲ ಹಂಗೆ ಇಲ್ಲ ಹಾಸ್ಪಿಟ್ಲ್ ಒಳಗೆ ಸ್ವಲ್ಪ ಕಡಿಮೆ ಆತವ್ರು ಎಲ್ಲಾರು ಇದು ಮಾಡಿ ಇರ್ಲಿಕ್ಕೆ ಅಂದ್ರೆ ಏನು ಹೊಟ್ಟಿಗೆ ಆಗ್ತತಿಲ್ಲ ಅಂದ್ರೆ ಬಾಡಿ ಹಂಗೆ ಹಾಕೊಂತ ಹೋಗಿದ್ರೆ ನಾವು ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬಿಟ್ಟಿದ್ರೆ ಡಿಹೈಡ್ರೇಷನ್ ಆಕಿತ್ತು ಬಾಡಿ ಡಿಹೈಡ್ರೇಷನ್ ಆಗೋದಂತ ನಿಮ್ಗೆ ಕಂಟ್ರೋಲ್ ಬರೋದಿಲ್ಲ ಹಿಂಗಾಗಿ ಮಾಡ್ಬೇಕ್ರಿ ಯಾರಿಗೂ ಇವ್ರಿಗೆ ಮಕ್ಕಳಿಗೆ ಆರಾಮಿಲ್ಲಂಗಾರ ಬಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಏನೋ ತೋರಿಸ್ರಿ 2 ಸತ ವಾಮಿಟ್ 3 ಸತ ಲಾಸ್ಟ್ ಅದ ಅದ್ರ ಮೇಲೆ ಆದ್ರೆ ಹೋಗ್ಬೇಡ್ರಿ ಇವತ್ತು ನಾವು ಭಾಳ ಇದು ಮಾಡ್ತಿದ್ದೆ ಯಾಕಂದ್ರೆ ನಮ್ದು ನಾ ಹೊಕ್ಕಿದ್ದೆ ಲಘು ಬರ್ತಿದ್ದೆ ಮತ್ತು ನಮಗೆ ಹೇಳತ್ತೀರಿ ನೀವು ಯಾಕೆ ಇಲ್ಲ ಅಂತೇಳಿ ನಮ್ಮ ಆರ್ಮಿ ಡ್ಯೂಟಿನ ಹಂಗೆ ರೀ ನಾವು ಲಘು ಅಷ್ಟು ಲಘು ಬರೋಕೆ ಆಗೋದಿಲ್ಲ ರೀ ಯಾಕಂದ್ರೆ ನಾವು ಡ್ಯೂಟಿ ಬಿಟ್ಟು ಅಲ್ಲಿ ಬರೋಕೆ ಬರೋದಿಲ್ಲ ಡ್ಯೂಟಿ ಮೇಲೆ ನಿಂತಿರ್ತೇವೆ ಒಳಗೆ ಇನ್ನೊಬ್ಬರು ಬಂದಿದ್ದಾಗ ನಾವು ಅಲ್ಲಿ ಬಿಟ್ಟು ಹೋಗತ್ತೆ ಯಾಕಂದ್ರೆ ನಮ್ಮ ಮಕ್ಕಳು ನಾವು ನೋಡ್ಕೋಗತ್ರ ಅಲ್ಲೇ ನಮ್ಮ ದೇಶದ ಯಾರು ನೋಡ್ಬೇಕಂತೇಳಿ ನಮ್ಗೆ ಇರ್ತದೆ ಹಿಂಗಾಗಿ ಏನು ಮಾಡ್ತೇವೆ ನಾವು ಹಿಂಗತಿ ಇದಾತ್ರಿ ಹಿಂಗಾಗಿ ನಾನು ಫೋನ್ ಮಾಡಿ ಹೇಳಿದೆ ಹಿಂಗೆ ಸರ ಹಿಂಗೆ ಆಗೈತಿ ನಾನು ಹೋಗ್ಬೇಕು ಇಲ್ಲಿಕಂದ್ರೆ ಲೇಟ್ ಆಗತ್ತೆ ಸರ ಭಾಳ ತ್ರಾಸ ಆಗತ್ತೆ ಅಂತಂದ್ರೆ ಆಯ್ತು ನೀವು ಹೋಗಂಗಂದ್ರೆ ತೋರ್ಸ್ಕೊಂಬ ಅಂಥೇಳಿ ನಮ್ಗೆ ಹೇಳಿದ್ರಿ ಅವ್ರು ಆಯ್ತು ತೋರಿ ಈಗ ಮೊದಲ ಬಿಸಿಲು ಭಾಳ ಐತಿ ಎಲ್ಲರೂ ಮಕ್ಕಳು ಚೆಂದ ನೋಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಓಕೆ ಥ್ಯಾಂಕ್ ಯು